ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಇವತ್ತು ಕರ್ನಾಟಕ KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಮಹಾಂತೇಶ್ ಕೌಜಲ್ಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ 4 ಶಾಸಕರು ಕೂಡಿ ಇವತ್ತು ಜಿಲ್ಲಾ ಆಡಳಿತಕ್ಕೆ ಖಡಕ್ ವಾರ್ನಿಂಗ್ ಮಾಡಿದ್ದು ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಯಾಕಂದರೆ ಇವತ್ತು ಕೊರೋನಾ ರೋಗಿನಿಂದ ಬೆಳಗಾವಿ ಜಿಲ್ಲಾದ್ಯಂತ ಸಾವು ನೋವು ಹೆಚ್ಚಾಗ್ತಾ ಇದೆ. ಯಾವುದೇ ಬೆಡ್ದ ಕೊರತೆ ಸಹಿತ ಸರಿಯಾಗಿ ಬಡ ಜನರಿಗೆ ಪೂರೈಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಪ್ರತಿ ತಾಲೂಕಿನಲ್ಲಿ ಒಂದೊಂದು ಬೃಹತ್ ಪ್ರಮಾಣದಲ್ಲಿ 500ರಿಂದ 1000 ಬೆಡ್ ವ್ಯವಸ್ಥೆ ಆಗುವಂತೆ ಒಂದು ವ್ಯವಸ್ಥೆ ಮಾಡಿ, ಇಲ್ಲದಿದ್ದರೆ ಸಮಸ್ಯೆ ಆಗುತ್ತೆ. ಇದಕ್ಕೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಬೆಂಗಳೂರು ಬಿಟ್ಟರೆ ಬೆಳಗಾವಿಯಲ್ಲೇ ಸೋಂಕಿತರು ಹೆಚ್ಚಾಗ್ತಾ ಇದ್ದಾರೆ, ಸಾವು ನೋವು ಹೆಚ್ಚಾಗ್ತಾ ಇದೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅಂಜಲಿ ನಿಂಬಾಳ್ಕರ್ ಇಬ್ಬರೂ ಸಹಿತ ಇವತ್ತು ಜಿಲ್ಲಾಧಿಕಾರಿಯಾದ ಹಿರೇಮಠ ಅವರ ಕೊಠಡಿಯಲ್ಲಿ ಯಾವ ರೀತಿ ಏನೇನು ಮಾತಾಡಿದ್ದಾರೆ ಪರಿಹಾರಗೋಸ್ಕರ. ಯಾಕಂದರೆ ಇವತ್ತು ಸತೀಶ್ ಜಾರಕಿಹೊಳಿ ತುಂಬ ಹುರುಪು ಹುಮ್ಮಸ್ಸಿನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ತಮ್ಮ ಕಾಂಗ್ರೆಸ್ ಶಕ್ತಿ ತೋರಿಸಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ರವಾನಿಸಿದ್ದು ಎಲ್ಲರಿಗೂ ಕುತೂಹಲ ಮೂಡಿತ್ತು. ಸ್ವಲ್ಪ ಅಲ್ಪ ಮತಗಳಿಂದ ಅವರು ಪರಾಜಿತರಾದರೂ ಸಹಿತ ಸಮಾಜ ಸೇವೆಯಲ್ಲಿ ದೈನಂದಿನವಾಗಿ ಎಂದಿನಂತೆ ಮತ್ತೆ ಮುನ್ನುಗ್ಗಿದ್ದು ಜಿಲ್ಲಾಡಳಿತಕ್ಕೆ ಒಂದು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಆ ವಾರ್ನಿಂಗ್ ಏನೆಂದರೆ, ಪ್ರತಿ ತಾಲೂಕಿನಲ್ಲಿ ಬೆಡ್ಗಳ ವ್ಯವಸ್ಥೆ ಆಗಬೇಕು. ಇದರ ವಿಸ್ತಾರವಾಗಿ ಸೋಂಕಿತರ ರೋಗವನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಇಂಜೆಕ್ಷನ್ಗಳು, ಔಷಧೋಪಚಾರಗಳು, ಪ್ರತಿಯೊಂದು ಮಾಧ್ಯಮದ ಮಿತ್ರರ ಪ್ರಶ್ನೆಗಳಿಗೆ ತೀಕ್ಷ್ಣವಾಗಿ ಉತ್ತರ ನೀಡಿದ್ದು ತಾವು ನೋಡಬಹುದು. ಯಾಕೆಂದರೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹಿತ ಈ ಸೋಂಕಿನ ಹಾವಳಿ ಹೆಚ್ಚಾಗಿದ್ದು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಸಮಸ್ಯೆ ಉಲ್ಬಣ ಆಗುತ್ತೆ. ಅದಕ್ಕಾಗಿ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಹೋರಾಟದ ಮನೋಭಾವನೆಯಿಂದ ಸರ್ಕಾರದ ಮೇಲೆ ತೀರುವ ಒತ್ತಡ ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವರು ಏನೇನು ಮಾತಾಡಿದ್ದಾರೆ ಎಲ್ಲವನ್ನ ನಂಬರ್ 1 ಚಾನಲ್ ದೃಶ್ಯದಲ್ಲಿ ತಾವು ನೋಡಬಹುದು. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ. ನಾನು ಈಗ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನಾವು ಮಾಸ್ಕ್ ಹಾಕ್ತಾ ಇದ್ದೀವಿ, ನೀವು ದಯವಿಟ್ಟು ಮಾಸ್ಕನ್ನು ಹಾಕ್ಕೊಳ್ಳಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಈ ರೋಗ ಭಯಂಕರವಿದೆ, ಹೆದರ್ಕೋಬೇಡಿ. ಇದು ಮತ್ತೊಬ್ಬರಿಗೆ ಪಸರಿಸದ ಹಾಗೆ ನೋಡ್ಕೊಳ್ಳಿ, ಸ್ಯಾನಿಟೈಸರ್ ಮಾಡ್ಕೊಳ್ಳಿ. ಆರೋಗ್ಯ ಸಂಪತ್ತು, ಜೀವ ಇದ್ದರೆ ಜೀವನ. ಇದೇ ಇವತ್ತಿನ ಮುಖ್ಯಾಂಶ. ನಮಸ್ಕಾರ. ರೆಗ್ಯುಲೇಟೆಡ್ ಮಾಡುವಾಗ ಕೂಡ ದೊಡ್ಡ ಜಿಲ್ಲೆ ಇದೆ ಇದು ಆಫ್ಟರ್ ಬ್ಯಾಂಗ್ಳೂರ್. ಅದಕ್ಕೆ ತಾವು ಸ್ವಲ್ಪ ಹೆಚ್ಚಾಗಿ ಕೇಳಬೇಕು ಅಂತ ನಮ್ ಎಲ್ಲರೂ ಇವತ್ತು ಬಂದಿದ್ದೀವಿ. ಉದಾಹರಣೆ ಈಗ ಧಾರವಾಡ ಪಾಪ್ಯುಲೇಷನ್ ಎಷ್ಟೈತ್ರಿ? 18 ಲ್ಯಾಕ್ ಐತೆ ಸರ್. ಅವ್ರಿಗೆ ಆಕ್ಸಿಜನ್ ಎಷ್ಟು ಆಗೈತಿ? 32 ನಮ್ದು ಪಾಪ್ಯುಲೇಷನ್ ನಮಗೆ 24 ಕೆ ಇದೆ. ನಮ್ದು ಅವ್ರಿಗೆ ಡಬಲ್ ಐತಿ ಪಾಪ್ಯುಲೇಷನ್. ರೆಮ್ಡಿಸಿವಿರ್ ಏನಾಗ್ತಾರೆ ಅವರು ಬೇಸರ್ ಆನ್ ದ ಪೇಷಂಟ್ಸ್, ಅಂದರೆ ಅದು ರಿಕ್ವೈರ್ಮೆಂಟ್ ಯಾರಿಗೆ ಅಂದರೆ ರೆಮ್ಡಿಸಿವಿರ್ ಇಟ್ ಇಸ್ ಓನ್ಲಿ ಫಾರ್ ದಿ ICU ಪೇಷಂಟ್. ಸರ್, ಡೈಲಿ ಸಾಯೋ ನೋಡಿದ್ರೆ ನೀವು ICU ಪೇಷಂಟ್, ವೆಂಟಿಲೇಟರ್ ಪೇಷಂಟ್ ಬಿಡಿ, ಡೈಲಿ ಸಾಯೋ ನಮ್ಮ ಜಿಲ್ಲೆನಲ್ಲಿ ನೋಡಿದ್ರೆ ಡೆತ್ ರೇಟ್ ನೋಡಿ ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಹೇಳಕ್ ಭಾಳ ಹೇಳಕ್ ಬರುತ್ತೆ ಸರ್. ಬಟ್ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜಿಲ್ಲೆಗೆ ಅನ್ಯಾಯ 100% ಆಗ್ತಾ ಇದೆ. 80 ಅಂತ ಹೇಳೋದು, ಮೊನ್ನೆ 80 ಎವ್ರಿ ಡೇ 1000 ಮೇಲೆ ಪೇಷಂಟ್ ಬರ್ತಾ ಇದೆ. ಹಂಗೆ ನೋಡಿ ನೀವೇ ಹೇಳ್ತೀರಿ 3000 ಮೇಲೆ ನಮಗೆ ವಹಿಸ್ಬೇಕಾಗುತ್ತೆ ಅಂತ ಹೇಳಿ. ಡೆತ್ ರೇಷನು ಸರ್ ಬರೀ ಬೆಳಗಾಂ ತಾಲೂಕಲ್ಲಿ 40-50 ಎವ್ರಿ ಡೇ ಸಾಯ್ತಾ ಇದ್ದಾರೆ. ಇನ್ನು ಔಟ್ಸೈಡ್ ಬೆಳಗಾಂ ತಾಲೂಕು ಎಷ್ಟಿದೆ ಅದು ನಮಗೆ ಸಿಗೋದಿಲ್ಲ. ಗೌರ್ಮೆಂಟ್ ಲೆಕ್ಕನೇ ಒಂದು ತೋರಿಸ್ತಾ ಇದೆ, ನಮ್ಮ ಹತ್ರ ಬರೋ ಲೆಕ್ಕನೇ ಬೇರೆ ಇದೆ ಸರ್. ಮತ್ತು ಹಿಂಗಾದಾಗ ಮತ್ತೆ ಆಕ್ಸಿಜನ್ನು ನಮ್ಗೆ ಅನ್ಯಾಯ, ರೆಮ್ಡಿಸಿವಿರ್ದಲ್ಲೂ ಅನ್ಯಾಯ. ಆಮೇಲೆ ಅದು ಸ್ವಾಬ್ ಕಲೆಕ್ಟ್ ಮಾಡಿದ್ರು ಸರ್ ಒಂದಿನ ಕೊಡ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ. ನೋಡಿ ಇದ್ದವ್ರದ್ದು ಮೊನ್ನೆ 3 ದಿನದಿಂದ ಬಂದೈತ್ರಿ ಪಾಸಿಟಿವ್ ಅಂತ ಹೇಳಿ 10 ಜನರದ್ದು. ಎಂತ ಸರ್ ಇದು ನಮ್ದು? ನಾವೇನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಈ ಒಂದು ಕಂಡೀಷನ್ ನಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಜನರ ಪರವಾಗಿ ನಾವು ಮಾತನಾಡಿದ್ವಿ, ಇದು ಬೇರೆ ರಾಜಕಾರಣ ಮಾಡ್ದಂಗೆ ಅನಿಸ್ತೀವಿ ಸರ್. ನಾವು ಸಫರ್ ಆಗಿದ್ದೀವಿ. ನಾವು ನಿಮ್ಮ ಸಪೋರ್ಟ್ಗೆ ಬಂದಿದ್ದೀವಿ ಸರ್, ಬಟ್ ಯು ಆಸ್ಕ್ ಫಾರ್ ಮೋರ್.
ಡೆಫಿನೆಟ್ಲಿ ವಿಲ್ You ರಿಕ್ವೈರ್. ask for more, requirement ಕಡಿಮೆ ಸಿಗ್ತಾ ಇದೆ, rationing ಮಾಡ್ಲೇಬೇಕು ನಿಜ, ಅನಲೈಸ್ ಮಾಡ್ಕೊಂಡು ತಾವು ಹೇಳಿದ ಪ್ರಕಾರ ಕೇಸಸ್ ಮೇಲೆ ಕೊಡಬೇಕು ಅದು ಕೂಡ ನಿಜ. ಬಟ್ ಆಸ್ ಅ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಫಾರ್ ಕೋವಿಡ್ ತಾವು ಸ್ವಲ್ಪ ಹೆಚ್ಚಾಗಿ ಕೇಳಿ ಅಂತ ಒಂದು ವಿನಂತಿ ಮಾಡ್ಲಿಕ್ಕೆ ನಾವು ಎಲ್ಲರೂ ಬಂದಿದ್ದೇವೆ. ಬಿಕಾಸ್ ದಿಸ್ ಕಾಂಟ್ ಬಿ ಡನ್ ಟು ಬೆಲ್ಗಾಮ್ ಡಿಸ್ಟ್ರಿಕ್ಟ್. Yes, madam, I understand. ನಮ್ಮ ಜಿಲ್ಲೆಯಿಂದ ನಾವು ಕೇಳಿರುವಾಗ ರೆಗ್ಯುಲೇಟೆಡ್ ಮಾಡುವಾಗ ಕೂಡ ದೊಡ್ಡ ಜಿಲ್ಲೆ ಇದೆ ಇದು ಆಫ್ಟರ್ ಬ್ಯಾಂಗ್ಳೂರ್. Yes, ma'am. ಅದಕ್ಕೆ ತಾವು ಸ್ವಲ್ಪ ಹೆಚ್ಚಾಗಿ ಕೇಳಬೇಕು ಅಂತ ನಾವು ಎಲ್ಲರೂ ಇವತ್ತು ಬಂದಿದ್ದೀವಿ. ಉದಾಹರಣೆ ಈಗ ಧಾರವಾಡ ಪಾಪ್ಯುಲೇಷನ್ ಎಷ್ಟೈತಿ? 18 lakh ಐತಿ. 32 ನಮ್ದು ಪಾಪ್ಯುಲೇಷನ್ ನಮಗೆ 24K ಇದೆ. ನಮ್ದು ಅವ್ರಿಗೆ ಡಬಲ್ ಐತಿ ಪಾಪ್ಯುಲೇಷನ್. With regard to remdesivir ಏನಂತ ಅಂತಾರೆ ಅವರು, based on the patients, ಅಂದ್ರೆ ICU patients. ಸರ್ ಡೈಲಿ ಸಾಯೋ ನೋಡಿದ್ರೆ ನೀವು ICU ಪೇಷಂಟ್ ವೆಂಟಿಲೇಟರ್ ಪೇಷಂಟ್ ಬಿಡಿ, ಡೈಲಿ ಸಾಯೋ ನಮ್ಮ ಜಿಲ್ಲೆನಲ್ಲಿ ನೋಡಿದ್ರೆ ಡೆತ್ ರೇಟ್ ನೋಡಿ ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಹೇಳಕ್ ಬರುತ್ತೆ ಸರ್. ಬಟ್ ನಾವು ಅನ್ಯಾಯ ಆಗ್ತಾ ಇದೆ, ನಮ್ಮ ಜಿಲ್ಲೆಗೆ ಅನ್ಯಾಯ 100% ಪೇಷಂಟ್ ಬರ್ತಾ ಇದೆ. ಹಂಗೆ ನೀವೇ ಹೇಳ್ತೀರಿ 3,000 ಮೇಲೆ ನಮಗೆ ವೈಲ್ಸ್ ಬೇಕಾಗುತ್ತೆ ಅಂತ ಹೇಳಿ. ಡೆತ್ ರೇಷನು ಸರ್ ಬರೀ ಬೆಳಗಾಂ ತಾಲೂಕದಲ್ಲಿ 40-50 ಎವ್ರಿ ಡೇ ಸಾಯ್ತಾ ಇದ್ದಾರೆ. ಇನ್ನು ಔಟ್ಸೈಡ್ ಬೆಳಗಾಂ ತಾಲೂಕಿಗೆ ಎಷ್ಟಿದೆ ಅದು ನಮಗೆ ಸಿಗೋದಿಲ್ಲ. ಗೌರ್ಮೆಂಟ್ ಲೆಕ್ಕನೇ ಒಂದು ತೋರಿಸ್ತಾ ಇದೆ, ನಮ್ಮ ಹತ್ರ ಬರೋ ಲೆಕ್ಕನೇ ಬೇರೆ ಇದೆ ಸರ್. ಮತ್ತು ಹೀಗಾದಾಗ ಮತ್ತು ಆಕ್ಸಿಜನ್ನು ನಮಗೆ ಅನ್ಯಾಯ, ರೆಮ್ಡಿಸಿವಿರ್ದಲ್ಲೂ ಅನ್ಯಾಯ. ಆಮೇಲೆ ಅದು ಸ್ವಾಬ್ ಕಲೆಕ್ಟ್ ಮಾಡಿದ್ರು ಸರ್ ಒಂದಿನ ಕೊಡ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮತ್ತೆ ಬಂದೈತ್ರಿ ಪಾಸಿಟಿವ್ ಅಂತ ಹೇಳಿ 10 ಜನರು ಎಂತ ಸರ್ ಇದು ನಮಗೆ? ನಾವೇನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಈ ಒಂದು ಕಂಡೀಷನ್ ಅಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾರೆ. ವಿನಂತಿ ಮಾಡ್ಕೊಂತ ಹೇಳಿದ್ದಾರೆ. ಸರ್, ಈಗ ಬೆಳಗಾವಿ ಜಿಲ್ಲೆ 48 ಲಕ್ಷ ಜನಸಂಖ್ಯೆ ಇದೆ, ಆದ್ರೂ ನಮ್ಗೆ 24 KL ಆಕ್ಸಿಜನ್ ಕೊಡ್ತಾರೆ. ಧಾರವಾಡ ಜಿಲ್ಲೆ 18 ಲಕ್ಷ ಇದ್ರು ಅಲ್ಲಿ 36 KL ಆಕ್ಸಿಜನ್ ಕೊಡ್ತಾರೆ. ಇಲ್ಲ ಅದನ್ನು ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ, ತಂದಿದ್ದೀವಿ, ಇಮಿಡಿಯೇಟ್ ಸರಿ ಮಾಡ್ತು ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡೋಣ, ಯಾಕಂದ್ರೆ ಸರಿ ಮಾಡಲಿಕ್ಕೆ. ಸರ್, ಬೆಳಗಾವಿ ಜಿಲ್ಲೆಯಲ್ಲಿ 4 ಜನ ಸಚಿವರು ಎಲ್ಲೋ ಒಂದು ಕಡೆ ಅವರು ಹೊಂದಾಣಿಕೆ ಇಲ್ಲದೆ ಇಲ್ಲಿ ಒಂದು ಸಭೆನೂ ಮಾಡ್ತಾ ಇಲ್ಲ, ಮತ್ತು ಉಸ್ತುವಾರಿ ಸಚಿವರನ್ನು ಇತ್ತ ತಲೆ ಆಗ್ತಾ ಇಲ್ಲ. ಎಲ್ಲ ಬಂದ್ ಮಾಡಬೇಕು, ನಮ್ಮನ್ನೆಲ್ಲ ಕರಿಬೇಕು, ನಾವು ಸಲಹೆಗಳನ್ನು ಕೊಡ್ತೀವಿ ಅವ್ರಿಗೆ. ಅವ್ರ ಪರವಾಗಿ ನಾವು ಇದ್ದೀವಿ, ಸರ್ಕಾರದ ಪರವಾಗಿ ನಾವು ಏನು ನಿರ್ಧಾರ ಬದ್ಧರಾಗಿದ್ದೀವಿ, ನಾವು ಕೂಡ ಅದರ ಪರವಾಗಿ ಇದ್ದೀವಿ. ಆದರೆ ಅವರೆಲ್ಲ ತಕ್ಷಣ ಸಭೆ ಮಾಡಬೇಕಿತ್ತು. ಇವತ್ತು ನಾವು ನೋಡಿ ಡಿ ಸಿ ಅವ್ರು ಬಂದ ತಕ್ಷಣ ಎಲ್ಲ ಬಂದು ನಾವು ಏನು ಸಮಸ್ಯೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಹೇಳುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಸರ್, ಧಾರವಾಡದಲ್ಲಿ ಆಕ್ಸಿಜನ್ ಜಾಸ್ತಿ ಕೊಡ್ತಿದ್ದಾರೆ, ಬೆಳಗಾವಿ ಪಾಪ್ಯುಲೇಷನ್ ಜಾಸ್ತಿ ಇದ್ರು ಕಡಿಮೆ ಕೊಡ್ತಿದ್ದಾರೆ. ಅದನ್ನ ಹೇಳಿದ್ವಿ, ಅದನ್ನ ಹೇಳಿದ್ವಿ, ತಾರತಮ್ಯ ಆಗಿದೆ. ಅದನ್ನು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಅದನ್ನು ತಕ್ಷಣ ಸರಿ ಮಾಡ್ತು ಅಂತ ಹೇಳಿದ್ದಾರೆ. ಸರ್, ಈಗ ಲಾಕ್ಡೌನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಬಡವರಿಗೆ ಒಂದು ಪ್ಯಾಕೇಜ್ ಹೀಗೆ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು ಇವರು ಬಹಳಷ್ಟು ಬರ್ಡನ್ ಆಗ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾದಂಥ ಪ್ಯಾಕೇಜ್ ಅಟ್ಲೀಸ್ಟ್ ಒಂದು ತಿಂಗಳದಾರ ಅವರಿಗೆ ಬರ್ಡನ್ ಕೊಡಬೇಕು. ತಮಿಳುನಾಡು ಗೌರ್ಮೆಂಟ್ ಮಾಡಿದೆ, ತಕ್ಷಣ 4,000 ರೂಪಾಯಿನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅಷ್ಟಾರು ಕೊಟ್ಟರೆ ಅವ್ರಿಗೆ ಒಂದು ತಿಂಗಳು ಅನುಕೂಲ ಆಗ್ತದೆ. ಸರ್, ಮತ್ತೊಂದೆಡೆ ಆಂಬ್ಯುಲೆನ್ಸ್, ಖಾಸಗಿ ಆಂಬ್ಯುಲೆನ್ಸ್ಗಳು ದರ ಹೆಚ್ಚಿಗೆ ಮಾಡ್ತೇವೆ. ಹೀಗಾಗಿ ಸರ್ಕಾರವೇ ಒಂದು ದರ ನಿಗದಿ ಮಾಡಬೇಕು ಆಂಬ್ಯುಲೆನ್ಸ್. ಅದನ್ನು ಬೇಕಾದ್ರೆ ಗಮನಕ್ಕೆ ತರ್ತೀವಿ, ಒಂದು ದರ ನಿಗದಿ ಮಾಡಲಿಕ್ಕೆ. ಯಾವುದ್ಯಾವುದು ಮೆಡಿಕಲ್ನಲ್ಲಿ ಪ್ರೈವೇಟ್ನಲ್ಲಿ ಫೆಸಿಲಿಟಿ ಇದೆ, ಒಂದು ದರ ನಿಗದಿ ಮಾಡ್ಲಿಕ್ಕೆ ಹೇಳ್ತೀವಿ. ಮತ್ತು ಈ ಕೋವಿಡ್ ಹೆಲ್ತ್ ಬುಲೆಟಿನ್ ಡೆತ್ ಲೆಕ್ಕಕ್ಕೂ ಮತ್ತು ಈಗ ಸ್ಮಶಾನಗಳಲ್ಲಿ ಅಂತ್ಯ ಸಂಸ್ಕಾರ ಆಗೋ ಲೆಕ್ಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಖಂಡಿತ ವ್ಯತ್ಯಾಸ ಇದೆ. ಯಾಕಂದರೆ ಅದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಅದನ್ನು ಕೂಡ ನೋಡೋಣ, ಒಂದು 2-3 ಟೈಮ್ ಬೇಕಾಗ್ತೈತಿ. ನೀವೆಲ್ಲ ಅಂಕಿಅಂಶ ಸಂಗ್ರಹಣೆ ಮಾಡಲಿಕ್ಕೆ ಮಾಡ್ತೀವಿ. ಕೋವಿಡ್ ಟೆಸ್ಟ್ ಸಾಕಷ್ಟು ಕಡೆ ಮಾಡ್ತಾ ಇಲ್ಲ ಸರ್. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದೇ ಕಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲೇ ಸಾಕಷ್ಟು ಜನ ಗುಂಪಾಗಿ ನಿಂತು ಟೆಸ್ಟ್ ಮಾಡ್ಸಕ್ಕೆ ಬರ್ತಾರೆ. ಅದೇ ಸ್ಪ್ರೆಡ್ಡಿಂಗ್ ಸೆಂಟರ್ ಆಗ್ತಾ ಇದೆ ಸರ್. ಆಗ್ತದೆ, ಖಂಡಿತ ಆಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಅಷ್ಟು ಫೆಸಿಲಿಟಿ ಇಲ್ಲ, ಇನ್ನೂ ಫೆಸಿಲಿಟಿ ಮಾಡಬೇಕು. 2-3 ಸಲ ಟೈಮ್ ಬೇಕಾಗ್ತದೆ ಹೊಸ ಜಿಲ್ಲಾಧಿಕಾರಿಗಳಿಗೆ. ಕಾದು ನೋಡ್ತೀವಿ. ಪಾಸಿಟಿವ್ ಇದ್ದವ್ರು ಬಿಮ್ಸ್ನಲ್ಲಿ ಬೆಡ್ ಕೇಳಿದ್ರೆ ಬೆಡ್ ಏನಂತಾರೆ ಖಾಸಗಿ ಆಸ್ಪತ್ರೆಗಳು ಹೋದ್ರೆ 50,000 ತುಂಬ ದಿವಸಕ್ಕೆ 10,000 ಬೆಡ್ ತುಂಬ್ತಾರೆ. ಬಡ ಜನ ಎಲ್ಲಿ ತುಂಬಬೇಕು ಅದನ್ನು ನಾವು ಇನ್ನೂ ನಮ್ಮಲ್ಲಿ ಅವಕಾಶ ಇದೆ ತಾಲೂಕು ಮಟ್ಟದಲ್ಲಿ ಹೆಚ್ಚಿಗೆ ಮಾಡಲಿಕ್ಕೆ. ಅಂದರೆ ನಮ್ಮ ತಾಲೂಕಾ ಆಸ್ಪತ್ರೆಯಲ್ಲಿ ಅವಕಾಶ ಇದೆ, ಅದನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ. ಅದರ ಕೆಪಾಸಿಟಿ ಅಲ್ಲ, ಅಲ್ಲಿ 200 ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆದರೆ ನಾವು ತಾಲೂಕಾದಲ್ಲಿ ಈಗ ಇರುವಂಥ ಕೆಪಾಸಿಟಿ ಡಬಲ್ ಮಾಡಲಿಕ್ಕೆ ಹೇಳಿದ್ವಿ, ಅದನ್ನು ಕೂಡ ಮಾಡ್ತಂತ ಹೇಳಿದ್ರೆ ಅದಾದರೆ ಸ್ವಲ್ಪ ಬೆಡ್ ಖಾಲಿ ಇದೆ, ಕೊಡಬೇಕಿತ್ತು, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಆದರೆ ಹೆಚ್ಚಿಗೆ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಕೋವಿಡ್ ಲಸಿಕೆ ಕೂಡ ಕಡಿಮೆ ಆಗಿದೆ ಸರ್. ಬೆಳಗಾವಿ ಜಿಲ್ಲೆಗೆ